ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ನವರಾತ್ರಿ ಪ್ರಸಾದಗಳು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತು 9ನೇ ದಿವಸ ಲಾಸ್ಟ್ ಏನು ಪ್ರಸಾದ ಮಾಡ್ಬೋದಪ್ಪ ಅಂದರೆ, ಎಲ್ಲರೂ ಕೇಸರಿ ಬಾತು ಯೂಶ್ವಲಾಗಿ ರವೆನಲ್ಲಿ ಮಾಡಿರ್ತೀರ, ಬಟ್ ಶಾವಿಗೆನಲ್ಲೂ ಕೇಸರಿ ಬಾತ್ ಮಾಡ್ಬೋದು. ಅದು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಅದಕ್ಕೆ ಮೊದಲು ನಾನು 1 ಕಪ್ ಅಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಆ ಶಾವಿಗೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಅಂದರೆ ತುಪ್ಪ ಏನು ಹಾಕೊಂಡ್ರೆ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೀವು ಇದು ಪ್ಯಾಕೆಟ್ ಆದರೂ ಆಗಿರ್ಬೋದು ಅಥವಾ ಲೂಸಲ್ಲಿ ತೊಗೊಂಡ್ರೂ ನಡೆಯುತ್ತೆ. ಇದನ್ನು ನೀವು ಡ್ರೈ ರೋಸ್ಟ್ ಬಾಣಲಿನಲ್ಲಿ ಹಾಕಿ ಜಸ್ಟ್ ಒಂದು ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಕೊತೀನಿ. ಇವಾಗ ರೆಡಿಯಾಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು 1 ದೊಡ್ಡ ಗ್ಲಾಸ್ ಅಷ್ಟು ನೀರು ಇಕ್ಕೊತೀನಿ. ಯಾಕಂದರೆ ನಾನು 1 ಕಪ್ ಅಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ದೊಡ್ಡ ಗ್ಲಾಸ್ ಅಷ್ಟು ನೀರು ಬೇಕಾಗುತ್ತೆ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಶಾವಿಗೆ, ಅದನ್ನು ಹಾಕ್ಕೊತೀನಿ. ಇದನ್ನು ಇವಾಗ ನಾನು ಒಂದು 2 to 3 ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡ್ಕೊತೀನಿ. ಇದು ಸ್ವಲ್ಪ ಬೇಯಬೇಕು. ಅಟ್ಲೀಸ್ಟ್ ಒಂದು 60% ಆದರೂ ಇವಾಗ ಕುಕ್ ಆಗಬೇಕು. ನೀವು ರವೆನಲ್ಲಿ ಕೇಸರಿ ಬಾತ್ ಮಾಡಿರ್ತೀರ ಆ್ಯಂಡ್ ಪ್ರಸಾದ ಯೂಶ್ವಲಾಗಿ ನಾವು ನೋಡಿರೋದು ಕೇಸರಿ ಬಾತು ರವೆನಲ್ಲೇ ಇರುತ್ತೆ. ಬಟ್ ನೀವು ಇದೇ ಥರ ಶಾವಿಗೆನಲ್ಲೂ ಮಾಡ್ಬೋದು ಅಂತ ಎಷ್ಟೊಂದು ಜನಕ್ಕೆ ಐಡಿಯಾನೇ ಇರಲ್ಲ. ಅಂಥವರು ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ತುಂಬ ಡಿಫ್ರೆಂಟಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊತೀನಿ. ಈಸಿಯಾಗಿ ಹೇಳ್ಬೇಕಂದ್ರೆ ಇವಾಗ 1 ಕಪ್ಪಷ್ಟು ಶಾವಿಗೆ ಅಂದರೆ ಅರ್ಧ ಕಪ್ಪಷ್ಟು ಶುಗರು. ಸೊ ಅಷ್ಟು ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ಫುಡ್ ಕಲರು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಬೋದು. ನಾನಿವತ್ತು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಅದು ಒಂದು 2 ಪಿಂಚಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೆನಿಲಾ ಎಸೆನ್ಸು ಒಂದು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ರೆ ಆ ಟೇಸ್ಟು ಒಂಥರ ತುಂಬ ಎನ್ಹಾನ್ಸ್ ಮಾಡಿಕೊಡುತ್ತೆ. ಅದಕ್ಕೋಸ್ಕರ 2 ಡ್ರಾಪ್ಸ್ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈ ಶಾವಿಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಲೈಕ್ ಸ್ವಲ್ಪನೇ ಬೇಯಿಸ್ಬೇಕಾಗುತ್ತೆ. ಒಂದೊಂದು ಸ್ಟೇಜಲ್ಲೂ ಒಂದೇ ಸಮ ನೀವು ಫಸ್ಟೇ ಚೆನ್ನಾಗಿ ಕುದಿಸ್ಬಿಡ್ಬಾರ್ದು. ಇವಾಗ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಬಾರ್ದು. ಯಾವತ್ತು ಏನೇ ಸ್ವೀಟ್ ಮಾಡಿದ್ರು ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಿದ್ರೆ ಆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 3 ರಿಂದ 4 ಏಲಕ್ಕಿನ ಕುಟ್ಕೊಂಡು ಆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಏನು ಮಾಡ್ತೀನಿ, ಲಿಡ್ಡಾಗಿ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊತೀನಿ. ಆ್ಯಕ್ಚುಲಿ ನೀವು ಇದು ಕುಕ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕಂದ್ರೆ ಸ್ಟೇಜ್ ಬೈ ಸ್ಟೇಜಾಗಿ ಕುಕ್ ಮಾಡಬೇಕು. ಒಂದೇ ಸಮ ಕುಕ್ ಮಾಡಿಬಿಟ್ರೆ ಅದು ನಿಮಗೆ ತುಂಬ ಒಂಥರ ಪಾಯಸ ಥರ ಆಗೋಗ್ಬಿಡುತ್ತೆ. ನೋಡಿ ಇವಾಗ 5 ಮಿನಿಟ್ಸ್ ಆಗಿದೆ. ಪರ್ಫೆಕ್ಟಾಗಿ ಎಲ್ಲ ಸಕ್ಕರೆ ನೀರು ಎಲ್ಲ ಹೀರ್ಕೊಂಡಿದೆ. ಇವಾಗ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಇದು ಹೋಮ್ ಮೇಡ್ ಗೀ. ನಾನು ಆ್ಯಕ್ಚುಲಿ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಹೋಮ್ ಮೇಡ್ ಗೀ ಹೇಗೆ ಮಾಡೋದಂತ ನಾನು ಒಂದು ವೀಡಿಯೋ ಹಾಕಿದ್ದೀನಿ. ಯಾರಾದರೂ ಇನ್ನೂ ಅದು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ಇದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಲೈಟ್ ಬ್ರೌನ್ ಆಗಲಿ. ಈಗ ಲೈಟ್ ಬ್ರೌನ್ ಆಗಿದೆ. ನಾನು ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ಲಾಗಿ ನಾನು ತುರಿದಿರೋ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಶಾವಿಗೆ ಕೇಸರಿ ಬಾತ್ ಮಾಡೋದು ತೋರಿಸ್ಕೊಟ್ಟೆ. ಎಷ್ಟೊಂದು ಜನ ರವೆನಲ್ಲಿ ಮಾತ್ರ ಕೇಸರಿ ಬಾತ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ. ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನಾನು ಹಾಕಿದ ನವರಾತ್ರಿ ಪ್ರಸಾದಗಳೆಲ್ಲ ನೀವು ಖಂಡಿತ ನೋಡಿರ್ತೀರ ಆ್ಯಂಡ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ನವರಾತ್ರಿಗೆ ಎಲ್ಲ ಪ್ರಸಾದ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಏನಾದರೂ ಈ ವಿಡಿಯೋ ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಆ್ಯಂಡ್ ಹ್ಯಾಪಿ ನವರಾತ್ರಿ ಟು ಆಲ್.